ನಾನು ಎಷ್ಟೊಂದು ಇಯರ್ಸಿಂದ ಕಾಂಪಿಟೇಟಿವ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ದೀನಿ, ಎಷ್ಟೊಂದು ಎಕ್ಸಾಮ್ ಕೂಡ ಕೊಟ್ಟಿದ್ದೀನಿ. ಕೆಲವು ರಿಸಲ್ಟ್ಸ್ ಬಂದಿದೆ ರೀಸೆಂಟಾಗಿ, ಬಟ್ ಯಾವುದು ನಾನು ಸೆಲೆಕ್ಟ್ ಆಗಿಲ್ಲ. ನೆಕ್ಸ್ಟ್ ಏನು ಮಾಡಬೇಕು ಅಂತ ಕನ್ಫ್ಯೂಷನ್ ಆಗ್ತಿದೆ. ಸ್ಟಡೀಸ್ ಕಂಟಿನ್ಯೂ ಮಾಡಲಾ ಅಥವಾ ಆಪ್ಷನ್ ಬಿ ನೋಡ್ಕೊಬೇಕಾ, ಏನೂ ಅರ್ಥ ಆಗ್ತಾ ಇಲ್ಲ ಅಂತ ಎಷ್ಟೊಂದು ಜನ ಗೊಂದಲದಲ್ಲಿ ಟೆಕ್ಸ್ಟ್ ಮಾಡಿ ಕೇಳ್ತಾ ಇದ್ರಿ. ನಿಮಗೆಲ್ಲ ಒಂದು ಗೋಲ್ಡನ್ ಅಪಾರ್ಚುನಿಟಿ ಇದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನದು ಅಪಾರ್ಚುನಿಟಿ, ಯಾವ ನೋಟಿಫಿಕೇಷನ್ ಬಗ್ಗೆ ಮಾತಾಡ್ತಾ ಇದ್ದೀನಿ, ಕಂಪ್ಲೀಟ್ ಎಂಡ್ ಟು ಎಂಡ್ ಡೀಟೇಲ್ಸ್, ಆಲ್ ಇನ್ ಒನ್ ಸೊಲ್ಯೂಷನ್ ಅಂತ ಹೇಳ್ಬೋದು ಈ ಒಂದು ವಿಡಿಯೋ ನಿಮಗೆ. ಸೊ ಎಲ್ಲ ಡೀಟೇಲ್ಸ್ನ ಈ ಒಂದು ಪರ್ಟಿಕ್ಯುಲರ್ ವಿಡಿಯೋಲಿ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಸೊ ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಫಸ್ಟ್ ಆಫ್ ಆಲ್ ಎಲ್ರಿಗೂ ಡಿ ವಿ ಕ್ರಿಯೇಷನ್ಸ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಹೇಳಿರುವಂಥ ಗೋಲ್ಡನ್ ಅಪಾರ್ಚುನಿಟಿ ಯಾವುದು ಅಂತ ಹೇಳಿದರೆ, ನಾನು ಮಾತಾಡ್ತಾ ಇರೋದು ಸೆಂಟ್ರಲ್ ಗೌರ್ಮೆಂಟ್ ನೋಟಿಫೈ ಮಾಡಿರುವಂತಹ SSC CGL ಎಕ್ಸಾಮ್ ಬಗ್ಗೆ. ಎಷ್ಟೊಂದು ಜನ ಆಲ್ರೆಡಿ 9ನೇ ತಾರೀಕಿಗೆ ನೋಟಿಫಿಕೇಷನ್ ಬಂದಿರೋದ್ರಿಂದ ಅಪ್ಲೈ ಮಾಡಿರ್ಬೋದು. ಯಾರೆಲ್ಲ ಮಾಡಿಲ್ಲ ಅವರಿಗೂ ಕೂಡ ಇನ್ನೂ ಟೈಮ್ ಇದೆ. ಓಕೆ, ಸೊ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ. ಯಾರೆಲ್ಲ ಅಪ್ಲೈ ಮಾಡಿದರೆ ಅವರಿಗೆ ಇನ್ನೂ ಕ್ಲಾರಿಟಿ ಸಿಗಲಿ ಎಕ್ಸಾಮ್ ಬಗ್ಗೆ ಆ್ಯಂಡ್ ಪ್ಯಾಟರ್ನ್, ಸಿಲೆಬಸ್ ಎಲ್ಲದ್ರ ಬಗ್ಗೆ ಅಂತ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಬರ್ತಾ ನಾನು SSC CGL ಕ್ಲಾಸಸ್ನ ಫ್ರೀಯಾಗಿ ನಾನು ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ರಿಗೂ ಹೆಲ್ಪ್ಫುಲ್ ಆಗುತ್ತೆ ಅಂತ, ರೈಟ್. ಸೊ ಈ SSC CGL ಎಕ್ಸಾಮ್ ಬಂದು ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಆಗಿರುತ್ತೆ. ಇದರಲ್ಲಿ 14,582 ವೇಕೆನ್ಸೀಸ್ಗೆ ನೋಟಿಫಿಕೇಷನ್ ಕರೆದಿದ್ದಾರೆ. ಇದರಲ್ಲಿ ಸ್ಯಾಲ್ರಿ ಬಂದು ನಿಮಗೆ ಅಪ್ ಟು 1,42,400 ಪರ್ ಮಂತ್ ಇರುತ್ತೆ. ಓಕೆ, ಸೊ ಇಷ್ಟೊಳ್ಳೆ ವೇಕೆನ್ಸೀಸ್ ಇದೆ, ಸ್ಯಾಲ್ರಿ ಕೂಡ ತುಂಬ ಚೆನ್ನಾಗಿದೆ, ರೈಟ್. ಆ್ಯಂಡ್ ಇದು ಸೆಂಟ್ರಲ್ ಗೌರ್ಮೆಂಟ್ ಜಾಬ್ ಆಗಿದೆ. ಜಾಬ್ ಸೆಕ್ಯೂರಿಟಿ ಯೂಶ್ವಲಿ ಇಂಡಿಯನ್ ಪೇರೆಂಟ್ಸ್ ಆಗಿರ್ಬೋದು ನಿಮಗೆ ಪುಷ್ ಮಾಡ್ತಾರೆ ಅಲ್ವಾ ಗೌರ್ಮೆಂಟ್ ಜಾಬ್ ತೊಗೊಳ್ಳಿ ಅಂತ. ಯಾಕೆ? ಫಸ್ಟ್ ಥಿಂಗ್ ಅಂದರೆ ಸೆಕ್ಯೂರಿಟಿ, ಅದು ಕೂಡ ಇದೆ. ಸೊ ಇವನ್ನೆಲ್ಲ ಕನ್ಸಿಡರ್ ಮಾಡಿದರೆ ಇದೊಂದು KPSC UPSC ಪ್ರಿಪೇರ್ ಆಗಿ ಸೆಲೆಕ್ಟ್ ಆಗಿಲ್ಲ ಅನ್ನೋ ಸ್ಟೂಡೆಂಟ್ಸ್ಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಅಂತ ಹೇಳ್ಬೋದು. ಬಿಕಾಸ್ ವೇಕೆನ್ಸೀಸ್ ಕೂಡ ಕನ್ಸಿಡರೇಬಲಿ ಗುಡ್ ನಂಬರ್ ಆಫ್ ವೇಕೆನ್ಸೀಸ್ ಇದೆ. ಈ ಎಕ್ಸಾಮ್ ಈಸಿ ಟು ಕ್ರ್ಯಾಕ್. ಹೇಗೆ ಅಂತ ನಾನು ಹೇಳ್ತೀನಿ. ಬಿಕಾಸ್ ನಾನು ಆಲ್ರೆಡಿ ಈ ಎಕ್ಸಾಮ್ನ ಸುಮಾರು ಸರಿ ಬರೆದಿರೋದ್ರಿಂದ ನನಗೆ ಈ ಎಕ್ಸಾಮಲ್ಲಿ ಹೇಗೆ ಕ್ಲಿಯರ್ ಮಾಡಬೇಕು ಅನ್ನೋದೊಂದು ಚೆನ್ನಾಗಿ ಐಡಿಯಾ ಇದೆ. ಐ ವಿಲ್ ಶೇರ್ ಇಟ್ ವಿತ್ ಯು ಆಲ್. ಫೈನ್. ಸೊ ಇವಾಗ ಫಸ್ಟು ನೋಟಿಫಿಕೇಷನ್ ಸ್ಟಾರ್ಟ್ ಆಗಿ 9ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ, June 9th. ಲಾಸ್ಟ್ ಎಂಡ್ ಆಗೋದು ಯಾವಾಗ ಅಂದರೆ 4th July. ಓಕೆ, ನೆಕ್ಸ್ಟ್ ಮಂತ್ ಜುಲೈವರೆಗೂ ಟೈಮ್ ಇದೆ. ಈ ಒಂದು ನೋಟಿಫಿಕೇಷನ್ಗಿನ್ನ ಯಾರೆಲ್ಲ ಅಪ್ಲೈ ಮಾಡಿಲ್ಲ ನಾಳೆ ನಾಡಿದ್ರೊಳಗಡೆ ಅಪ್ಲೈ ಮಾಡಿ, ಲಾಸ್ಟ್ ಮೂಮೆಂಟಿಗೆ ಇಟ್ಕೋಬೇಡಿ. ಬಿಕಾಸ್ ಸರ್ವರ್ ಬ್ಯುಸಿ ಆದರೆ ತುಂಬ ಕಷ್ಟ ಆಗುತ್ತೆ. ಆ್ಯಂಡ್ ಫಸ್ಟ್ ಟೈಮ್ ಅಪ್ಲೈ ಮಾಡೋರಿಗೆ OTR ಕೂಡ ಮಾಡೋಕ್ಕಿರುತ್ತೆ, ರಿಜಿಸ್ಟ್ರೇಷನ್. ಸೊ ಲೆಂತಿ ಪ್ರೊಸೆಸ್ ಇರೋದ್ರಿಂದ ನಾಳೆ ನಾಡಿದ್ರಲ್ಲೇ ಅಪ್ಲೈ ಮಾಡಿದರೆ ಬೆಟರ್. ಫೈನ್. ಸೊ ಎಕ್ಸಾಮ್ ಯಾವಾಗಿರುತ್ತೆ ಅಂತ ಡೇಟ್ಸ್, ಎಕ್ಸಾಮಿನೇಷನ್ ಬಂದು August 13ರಿಂದ August 30 ಒಳಗಡೆ ಅಂತ ಕೊಟ್ಟಿದ್ದಾರೆ. ಯಾಕೆ ಹಾಗೆ ಅಂದರೆ ಸುಮಾರು ಜನ ಎಕ್ಸಾಮ್ ಕಟ್ಟಿರ್ತಾರೆ, ಪ್ಲಸ್ ಇದನ್ನು ಯಾವಾಗಲೂ ಅವರು ಶಿಫ್ಟ್ ಬೇಸಲ್ಲಿ ನಡೆಸ್ತಾರೆ. ಓಕೆ, ಸೊ August 13ಗೆ ಒಂದು 3 ಶಿಫ್ಟ್ಸ್ ಇರ್ಬೋದು, 4 ಶಿಫ್ಟ್ಸ್ ಇರ್ಬೋದು. August 14ಗೆ ಮತ್ತೆ 4 ಶಿಫ್ಟ್ ಇರ್ಬೋದು. ಸೊ ಬೇರೆ ಬೇರೆ ಶಿಫ್ಟಿಗೆ ಬೇರೆ ಬೇರೆ ಕ್ವಶನ್ ಪೇಪರ್ ಇರುತ್ತೆ. ಎಲ್ಲ ಸ್ಕೋರ್ಸ್ನ ನಾರ್ಮಲೈಸ್ ಮಾಡಿ ನಿಮಗೆ ನಾರ್ಮಲೈಸ್ ಸ್ಕೋರ್ ರಿಲೀಸ್ ಮಾಡಿ ಅದ್ರ ಬೇಸ್ ಮೇಲೆ ಮೆರಿಟ್ ಲಿಸ್ಟ್ ತೆಗಿತಾರೆ, ರೈಟ್. ಸೊ ಇದು ಬಂದು Tier 1 2 ಲೆವೆಲ್ಸ್ ಆಫ್ ಎಕ್ಸಾಮಿನೇಷನ್ ಇರುತ್ತೆ. Tier 1 ಬಂದು ಆಗಸ್ಟಲ್ಲಿದೆ, August 13th ಸ್ಟಾರ್ಟ್ ಆಗುತ್ತೆ. Tier 2 ಬಂದು ಡಿಸೆಂಬರಲ್ಲಿದೆ. ಪರ್ಟಿಕ್ಯುಲರ್ ಡೇಟ್ನ ಅವರು ಆಮೇಲೆ ನೋಟಿಫೈ ಮಾಡ್ತಾರೆ ಅವ್ರ ವೆಬ್ಸೈಟಲ್ಲಿ, ರೈಟ್. ಆ್ಯಂಡ್ ಒನ್ ಮೋರ್ ಥಿಂಗ್, ನೀವು ಅಪ್ಲೈ ಮಾಡಬೇಕಾದ್ರೆ ನಿಮ್ಗೆ ಏನಾದ್ರು ಡೌಟ್ ಬಂದರೆ ಅಥವಾ ಏನಾದ್ರು ಆದರೆ ಹೆಲ್ಪ್ಲೈನ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಯು ಕ್ಯಾನ್ ಕಾಂಟ್ಯಾಕ್ಟ್ ದೆಮ್ ಡೈರೆಕ್ಟ್ಲಿ, ರೈಟ್. ಸೊ ಇದು ಬಂದು ಯಾವ ಗ್ರೂಪ್ ಎನ ಬಿನ ಸಿನ ಯಾವುದು ಮ್ಯಾಮ್ ಇದು ಅಂತಂದರೆ, ಇದು CGL ಎಕ್ಸಾಮ್ ಬಂದು ಗ್ರೂಪ್ B ಆ್ಯಂಡ್ C ಪೋಸ್ಟ್ಗಳಿಗೆ ಕಂಡಕ್ಟ್ ಮಾಡಲಾಗುತ್ತೆ. ಸೊ ಜಾಬ್ ಎಲ್ಲಿರುತ್ತೆ ಅಂದರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ ಬೇರೆ ಬೇರೆ ಮಿನಿಸ್ಟ್ರೀಸ್ ಡಿಪಾರ್ಟ್ಮೆಂಟ್ ಇರುತ್ತಲ್ವ. ಇವಾಗ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಎಕ್ಸ್ಟರ್ನಲ್ ಅಫೇರ್ಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು, ಡಿಫ್ರೆಂಟ್ ಡಿಪಾರ್ಟ್ಮೆಂಟ್ಸ್ ಇರುತ್ತೆ. ಸೊ ನೀವು ಒಂದು ಪೋರ್ಟ್ಫೋಲಿಯೋ ನೋಡಿದರೆ ಎಷ್ಟೊಂದು ಡಿಪಾರ್ಟ್ಮೆಂಟ್ ಮಿನಿಸ್ಟ್ರೀಸ್ ಎಲ್ಲ ಇರುತ್ತೆ ಗೌರ್ಮೆಂಟಲ್ಲಿ. ಯಾವುದ್ರಲ್ಲಿ ಬೇಕಾದರೂ ಅವರು ಎಲ್ಲಿ ವೇಕೆನ್ಸೀಸ್ ಇದೆ ಅಲ್ಲಿ ಹಾಕ್ಬೋದು. ನೆಕ್ಸ್ಟ್ ಅಲ್ಲಿ ಡಿಪಾರ್ಟ್ಮೆಂಟ್ ವೈಸ್ ವೇಕೆನ್ಸಿ ಕೂಡ ಕೊಟ್ಟಿದ್ದಾರೆ ಕೆಳಗಡೆ, ಐ ವಿಲ್ ಶೋ ಯು. ಅದರಲ್ಲಿ ಗ್ರೂಪ್ B C ಪೋಸ್ಟ್ ಇದಾಗಿರುತ್ತೆ, ರೈಟ್. ಸೊ ಇಲ್ಲಿ ನೋಡ್ಬೋದು ನೀವು ಯಾವ ಪೋಸ್ಟ್ ಇದೆ, ಓಕೆ, ಯಾವ ಮಿನಿಸ್ಟ್ರಿ ಅಂಡರಲ್ಲಿದೆ, ಯಾವ ಡಿಪಾರ್ಟ್ಮೆಂಟ್ ಅಂಡರಲ್ಲಿದೆ, ಗ್ರೂಪ್ ಬಿನ ಸಿನ, ಆ್ಯಂಡ್ ವಾಟ್ ಈಸ್ ದ ಏಜ್ ಲಿಮಿಟ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಏಜ್ ಲಿಮಿಟ್ ಇಲ್ಲಿ ಬಂದು 18ಇಂದ ಐ ಥಿಂಕ್ 32 ಏಜ್ವರೆಗೂ ಏಜ್ ಲಿಮಿಟ್ ಇದೆ. ಓಕೆ, ಸೊ ಕೆಲವೊಂದು ಪೋಸ್ಟ್ಗಳಿಗೆ 18 ಏಜ್ ಆಗಿರಲೇಬೇಕು.
ಕೆಲವೊಂದು ಪೋಸ್ಟಿಗೆ 20 ಏಜ್ ಆಗಿರಬೇಕು. ಸೊ ಡಿಪೆಂಡ್ಸ್, 18ಇಂದ ಸ್ಟಾರ್ಟ್ ಆಗಿ ಮ್ಯಾಕ್ಸಿಮಮ್ ಬಂದು 32ಗೆ ಎಂಡ್ ಆಗ್ತಾ ಇದೆ, ರೈಟ್. ಸೊ ನೀವು ಅಪ್ಲೈ ಮಾಡಬೇಕಾದ್ರೆ ಯಾವ ಪೋಸ್ಟ್ಗೆ ಎಷ್ಟು ಏಜ್ ಲಿಮಿಟ್ ಇದೆ ಅನ್ನೋದನ್ನು ಗಮನದಲ್ಲಿ ಇಟ್ಕೊಂಡು ಪೋಸ್ಟ್ ಪ್ರಿಫರೆನ್ಸ್ ಕೊಡುವಾಗ ಇದು ನೋಡಬೇಕಾಗುತ್ತೆ. ಇವಾಗೇನು ತಲೆ ಕೆಡಿಸ್ಕೊಂಬೇಡಿ, ಆವಾಗ ನಾನು ಮತ್ತೆ ಒಂದು ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ, ನಿಮಗೆ ಯೂಸ್ಫುಲ್ ಆಗುತ್ತೆ, ರೈಟ್. ಸೊ ಇವಾಗ ನೆಕ್ಸ್ಟ್ ನಾವು ತಿಳ್ಕೊಬೇಕೇನೆಂದರೆ ಫೈನಲ್ ಅಲಾಟ್ಮೆಂಟ್ ಆಫ್ ದ ಪೋಸ್ಟ್ ಯಾವ ಬೇಸ್ ಮೇಲೆ ಆಗುತ್ತೆ ಅಂದರೆ ಮೆರಿಟ್ ಕಮ್ ಪ್ರಿಫರೆನ್ಸಸ್ ಬೇಸ್ ಮೇಲೆ ಆಗುತ್ತೆ. ನಾನು ಹೇಳಿದೆ ಅಲ್ವಾ, ಪೋಸ್ಟ್ ಪ್ರಿಫರೆನ್ಸ್ ಕೊಡೋಕ್ಕಿರತ್ತೆ ನಿಮಗೆ ಟೈರ್ 2 ಎಕ್ಸಾಮ್ ಇದಾದಮೇಲೆ ಅಂತ. ಸೊ ಅದನ್ನು ನಾವು ಆ ಟೈಮಲ್ಲಿ ಮಾತಾಡೋಣ, ಇವಾಗ ಮಾತಾಡಿ ಸುಮ್ಮನೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದು ಬೇಡ, ರೈಟ್. ಸೊ ನೆಕ್ಸ್ಟ್ ಬಂದು ಕೆಲವು ಪೋಸ್ಟ್ಗಳಿಗೆ, ಕೆಲವು ಸ್ಪೆಸಿಫಿಕ್ ಪೋಸ್ಟ್ಗಳಿಗೆ ಮಾತ್ರ ಫಿಸಿಕಲ್ ಟೆಸ್ಟ್ ಮತ್ತು ಮೆಡಿಕಲ್ ಸ್ಟ್ಯಾಂಡರ್ಡ್ ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ಅದು ಯಾವ ಪೋಸ್ಟ್ಗಳು ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ, ರೈಟ್, ಇಲ್ಲೇ ಕೊಟ್ಟಿದ್ದಾರೆ ನೋಡಿ, ಓಕೆ. ಸೊ ಇಲ್ಲಿ ಮೆನ್ಷನ್ ಮಾಡಿರುವಂಥ ಪೋಸ್ಟ್ಗಳಿಗೆ ಫಿಸಿಕಲ್ ಟೆಸ್ಟ್ ಇರುತ್ತೆ. ಅದಕ್ಕೆ ನೀವು ಆ ಫಿಸಿಕಲ್ ಸ್ಟ್ಯಾಂಡರ್ಡ್ಸ್ನ ಮೀಟ್ ಆಗ್ತಾ ಇದ್ದರೆ ಮಾತ್ರ ಪೋಸ್ಟ್ ಪ್ರಿಫರೆನ್ಸಲ್ಲಿ ಈ ಪೋಸ್ಟ್ಗಳನ್ನು ಸೆಲೆಕ್ಟ್ ಮಾಡಬೇಕಾಗತ್ತೆ, ಓಕೆ. ನೆಕ್ಸ್ಟ್ ಇದರಲ್ಲಿ ಏನು ಮಾತಾಡಬೇಕಂತಂದರೆ ಎಕ್ಸಾಮಿನೇಷನ್ ಬಂದು CBT ಇರುತ್ತೆ, ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರುತ್ತೆ. OMR ಆ ಥರ ಏನಿರಲ್ಲ, ಕಂಪ್ಯೂಟ್ರಲ್ಲೇ ಯು ಹ್ಯಾವ್ ಟು ರೈಟ್ ದ ಎಕ್ಸಾಮ್. ಟೈರ್ 1 ಟೈರ್ 2 ಎರಡೂ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಬಂದು ಓಕೆ. ಸೊ ಈಗ ಎಕ್ಸ್ ಸರ್ವಿಸ್ ಮೆನ್ ರಿಸರ್ವೇಷನ್ ಇದೆ ಅಲ್ವಾ, ಅಲ್ಲಿ ಗ್ರೂಪ್ ಸಿಗೆ ಮಾತ್ರ ರಿಸರ್ವೇಷನ್ ಇದೆ ಅಂತ ಕೊಟ್ಟಿದ್ದಾರೆ. ಸೊ ಕೆಲವು ಹೈಲೈಟೆಡ್ ಪಾಯಿಂಟ್ಸನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ, ಬಿಕಾಸ್ ಯಾರಿಗಾದ್ರೂ ಯೂಸ್ ಆಗ್ಬೋದು. ಯಾರು ಎಕ್ಸ್ ಸರ್ವಿಸ್ ಮೆನ್ ಇರ್ತೀರೋ ಅವ್ರು ಕನ್ಫ್ಯೂಸ್ ಆಗಿ ಬಿಗೂ ಪ್ರಿಫರೆನ್ಸ್ ಕೊಟ್ಟರೆ ಸೊ ಅದು ಕನ್ಸಿಡರ್ ಆಗಲ್ಲ ಅಲ್ವಾ. ಸೊ ಅದಕ್ಕೇ ಏನೆಲ್ಲ ಇಂಪಾರ್ಟೆಂಟ್ ಅಂತ ನನಗೆ ಅನಿಸಿದೆ ನಾನು ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಸೊ ನಿಮಗೆ ಲೈಕ್ ವಾಟ್ ಎವರ್ ಈಸ್ ಫಾರ್ ಯು ಅದನ್ನ ತಗೊಳ್ಳಿ, ಬಾಕಿನ ಸ್ಕಿಪ್ ಮಾಡಿ ಯು ಕ್ಯಾನ್ ಮೂವ್ ಫಾರ್ವರ್ಡ್, ಓಕೆ. ನೆಕ್ಸ್ಟ್ ಬಂದು ಎಲಿಜಿಬಿಲಿಟಿ ನೋಡ್ಕೊಳ್ಳಿ, ಓಕೆ. ರೆಸಿಡೆನ್ಸ್ ಬೇಸ್ ಮೇಲೆ ಇದು ಇಲ್ಲಿ ನೋಡಿ ಏಜ್ ಲಿಮಿಟ್. ಸೊ 18 to 27 ಇರೋ ಪೋಸ್ಟ್ಗಳಿಗೆ ಯಾವಾಗ ಬಿಫೋರ್ ಆರ್ ಆಫ್ಟರ್ ಬಾರ್ನ್ ಆಗಿರಬೇಕು ಅಂತ ಕೂಡ ಡೀಟೇಲ್ಸ್ ಕೊಟ್ಟಿದ್ದಾರೆ. ಚೆಕ್ ಇಟ್ ವೆರಿ ಥರೋಲಿ ಬಿಫೋರ್ ಅಪ್ಲೈ ಮಾಡೋಕ್ಕೂ ಮುಂಚೆ ಚೆನ್ನಾಗಿ ಚೆಕ್ ಮಾಡ್ಕೊಳ್ಳಿ, ಬಿಕಾಸ್ ಆಮೇಲೆ ನೀವು ಏನು ಪ್ರಿಫರೆನ್ಸ್ ಕೊಡ್ತೀರಾ ಅದೇ ಫೈನಲ್, ಚೇಂಜ್ ಮಾಡೋಕ್ಕಿರಲ್ಲ, ರೈಟ್. ಅಲ್ಲಿ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದರೆ ನೀವು ಬೇರೆ ಪೋಸ್ಟ್ ಹಾಕ್ತಾರೆ ಅಂತ ಇರಲ್ಲ, ಇಲ್ಲಿ ಸೀದಾ ಸೆಲೆಕ್ಷನ್ ಕ್ಯಾನ್ಸಲ್ ಆಗುತ್ತೆ, ಓಕೆ. ಸೊ ಇಲ್ಲಿ ಕ್ಯಾಟಗರಿ ವೈಸ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ, ಬೇರೆ ಬೇರೆ ಎಕ್ಸಾಮ್ಗೆ ಎಲ್ಲದಕ್ಕೂ ಸೇಮ್ ಇರುತ್ತೆ. ಅದ್ರ ಬೇಸ್ ಮೇಲೆ ಯು ಕ್ಯಾನ್ ಚೆಕ್. ಆ್ಯಂಡ್ ಯಾವ ಡೇಟ್ ಆಫ್ ಬರ್ತ್ ಕನ್ಸಿಡರ್ ಮಾಡ್ತಾರೆ ಅಂದರೆ ನಿಮ್ಮ SSLC ಸರ್ಟಿಫಿಕೇಟಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ದಟ್ ಈಸ್ ದ ಫೈನಲ್ ಡೇಟ್ ಆಫ್ ಬರ್ತ್, ಓಕೆ. ಅದನ್ನೇ ಕನ್ಸಿಡರ್ ಮಾಡೋದು. ನೆಕ್ಸ್ಟ್ ಥಿಂಗ್ ವಿಚ್ ಯು ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಅಂತಂದರೆ, ಒನ್ ಸೆಕೆಂಡ್, ಎಜುಕೇಷನ್ ಕ್ವಾಲಿಫಿಕೇಷನ್ ಏನಾಗಿರಬೇಕು ಅಂತ. ಇದು ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಆಗಿರೋದ್ರಿಂದ ಆಬ್ವಿಯಸ್ಲಿ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿರಬೇಕು. ಅದರಲ್ಲಿ ಕೆಲವು ಪೋಸ್ಟ್ಗೆ ಸ್ಪೆಷಲೈಸೇಷನ್ ಕೇಳ್ತಾ ಇದ್ದಾರೆ. ಇಲ್ಲಿ ಫಸ್ಟ್ ಒಂದು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತ ಇದೆ. ಈ ಪೋಸ್ಟ್ಗೆ ಯಾರಾದರೂ ನೀವು ಸೆಲೆಕ್ಟ್ ಆದರೆ, ಓಕೆ. ಸೊ 2 ಸೆಲೆಕ್ಷನ್ ಲಿಸ್ಟ್ ಬಿಡ್ತಾರೆ, ಒಂದರಲ್ಲಿ ಬಾಕಿ ಎಲ್ಲ ಪೋಸ್ಟಿಗೂ ಬಿಡ್ತಾರೆ, ಇನ್ನೊಂದರಲ್ಲಿ ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಆ್ಯಂಡ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2ಗೆ ಸಪ್ರೇಟ್ ಮೆರಿಟ್ ಲಿಸ್ಟ್ ಬಿಡ್ತಾರೆ. ನೀವು ಅಕಸ್ಮಾತ್ ಇದರಲ್ಲಿ ಸೆಲೆಕ್ಟ್ ಆಗಬೇಕಂತಂದರೆ ಫಸ್ಟ್ ಆಫ್ ಆಲ್ ಡಿಗ್ರಿ ಕಂಪ್ಲೀಟ್ ಮಾಡಿರಬೇಕು ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ಗೆ, ವಿತ್ ಅಟ್ಲೀಸ್ಟ್ 60% ಮಾರ್ಕ್ಸ್ ಇನ್ ಮ್ಯಾಥಮೆಟಿಕ್ಸ್ ಅಟ್ 12th ಸ್ಟ್ಯಾಂಡರ್ಡ್, ಓಕೆ. 12th ಸ್ಟ್ಯಾಂಡರ್ಡಲ್ಲಿ ಸೈನ್ಸ್ ಯಾರು ತೊಗೊಂಡು ಮ್ಯಾಥ್ಸ್ ಯಾರು ತೊಗೊಂಡಿದ್ರ ಅವರಿಗೆ 60% ಅಬೋವ್ ಮ್ಯಾಥ್ಸಲ್ಲಿ ಸ್ಕೋರ್ ಇದ್ದರೆ ಪ್ಲಸ್ ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದರೆ ಯು ಆರ್ ಎಲಿಜಿಬಲ್. ನೆಕ್ಸ್ಟ್ ಸ್ಟ್ಯಾಟಿಸ್ಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2ಗೆ ಡಿಗ್ರಿ ಆಗಿರಬೇಕು, ಜೊತೆಗೆ ಸ್ಟ್ಯಾಟಿಸ್ಟಿಕ್ಸ್ನ ಒನ್ ಆಫ್ ದ ಸಬ್ಜೆಕ್ಟ್ ಆಗಿ ನೀವು ಓದಿರಬೇಕು ಯೂನಿವರ್ಸಿಟಿ ಲೆವೆಲಲ್ಲಿ, ಓಕೆ. ಸೊ ಕ್ಯಾಂಡಿಡೇಟ್ ಶುಡ್ ಹ್ಯಾವ್ ಸ್ಟಡೀಡ್ ದ ಸಬ್ಜೆಕ್ಟ್ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಆಟ್ ಡಿಗ್ರಿ ಲೆವೆಲ್ in part 1, 2, 3 or in all the 6 semesters of 3-year degree course, not simply a paper in part of a degree or 6 semester at degree level anta kottidare. So if you are like meeting the eligibility criteria, then you can apply for these posts. ಇವು ಏನು ಇಲ್ಲ ನಿಮ್ಮ ಹತ್ರ ಅಂತಂದರೆ ಸೀದಾ ನೀವು ಜನರಲ್ ಇದಕ್ಕೆ ಹಾಕೊಬೋದು. ನಿಮಗೆ ಜಸ್ಟ್ ಡಿಗ್ರಿ ಆಗಿದ್ದರೆ ಆಲ್ ಅದರ್ ಪೋಸ್ಟ್ಗೆ ನೀವು ಎಲಿಜಿಬಲ್ ಆಗಿರ್ತೀರ, ಓಕೆ. ಯಾರಾದರೂ ನಿಮ್ಮಲ್ಲಿ ಫೈನಲ್ ಇಯರ್ ಅವರು ಎಕ್ಸಾಮ್ ಬರೀಬೇಕು ಅನ್ಕೊತಾ ಇದ್ದರೆ, ಡಿಗ್ರಿ ಫೈನಲ್ ಇಯರ್ ಇರೋರು, ನೀವು ಕೂಡ ಎಕ್ಸಾಮ್ಗೆ ಅಪ್ಲೈ ಮಾಡಿ ಬರೀಬಹುದು. ಬಟ್ ನಿಮ್ಮ ಹತ್ರ ಆ ಡಿಗ್ರಿ ಫೈನಲ್ ಮಾಡಿರುವಂತಹ ಎಜುಕೇಷನ್ ಕ್ವಾಲಿಫಿಕೇಷನ್ ಬಿಫೋರ್ 1st
ಆಗಸ್ಟ್ 2025 ಇರಬೇಕು. ಆ ಥರ ನೀವು ಫೈನಲ್ ಇಯರಲ್ಲಿ ಇದ್ದೀರಾ, ನಿಮ್ದು ಆಗಸ್ಟ್ಗೂ ಮುಂಚೆನೇ ಎಕ್ಸಾಮ್ ಮುಗಿದೋಗುತ್ತೆ, ರಿಸಲ್ಟ್ ಬರುತ್ತೆ ಅಂತಿದ್ರೆ ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ದ ಎಕ್ಸಾಮಿನೇಷನ್. ಓಕೆ. ಆ್ಯಂಡ್ ಇನ್ನು ಕೆಲವ್ರಿಗೆ ಡೌಟ್ ಇರುತ್ತೆ, ನಾನು ಓಪನ್ ಡಿಸ್ಟೆನ್ಸ್ ಲರ್ನಿಂಗ್ ಮಾಡಿದ್ದೀನಿ, ನಾನು ಎಲಿಜಿಬಲ್ ಇದ್ದೀನಾ? ಎಸ್, ಯು ಆರ್ ಆಲ್ಸೋ ಎಲಿಜಿಬಲ್, ಇಟ್ ಈಸ್ ಗಿವನ್ ಹಿಯರ್ ಓನ್ಲಿ. ಓಕೆ. ನೆಕ್ಸ್ಟ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಇಸ್, ಓಕೆ, ನೆಕ್ಸ್ಟ್ ನಾವು ಸ್ಕೀಮ್ ಆಫ್ ದ ಎಕ್ಸಾಮಿನೇಷನ್ ನೋಡೋಣ. ಅದಕ್ಕೂ ಮುಂಚೆ ಇಲ್ಲೊಂದು ಕೋಟ್ ಇದೆ, ನನಗೆ ತುಂಬ ಇಷ್ಟ ಆಯಿತು. 1 ಡೇ ಆರ್ ಡೇ 1 ಯು ಡಿಸೈಡ್ ಅಂತ. ನಾವು ಸುಮಾರು ಸರಿ ಲೈಫಲ್ಲಿ ಏನು ಮಾಡ್ತಾ ಇರ್ತೀವಿ, ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇರ್ತೀವಿ, ಲೇಸಿನೆಸ್ ಮಾಡ್ತಾ ಇರ್ತೀವಿ, ನಾಳೆ ಮಾಡೋಣ ಬಿಡು, ನಾಡಿದ್ದು ಮಾಡೋಣ ಬಿಡು ಅಂತ. ಸೊ ನೀವು ಥಿಂಕ್ ಮಾಡಿ, ಒಂದು ದಿನ ಮಾಡ್ತೀನಿ ಅನ್ನೋದು ಇಂಪಾರ್ಟೆಂಟಾ ಅಥವಾ ಇವತ್ತಿನ ದಿನದಿಂದ ಶುರು ಮಾಡ್ತೀರಾ ಅನ್ನೋದು ಇಂಪಾರ್ಟೆಂಟಾ? ಓಕೆ, ನಿಮ್ಮ ಅಚೀವ್ಮೆಂಟಿಗೆ ಇದೇ ಮೊದಲನೇ ದಿನ ಆಗಿರೋದು ಬೆಟರಾ ಅಥವಾ ಯಾವುದೋ ಒಂದು ದಿನ ಮಾಡ್ತೀನಿ ಅಂದ್ಕೊಳ್ಳೋದು ಬೆಟರಾ? 1 day or day 1. Okay, so decision is in your hand. Decision is in your hand, right? So scheme of the examination ನೋಡೋದಾದರೆ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮಿನೇಷನ್ ಅಂತ ಹೇಳಿದ್ದೆ ನಾನು, ಬೋತ್ ಟೈರ್ 1 ಆ್ಯಂಡ್ ಟೈರ್ 2 ಅಲ್ಲಿ. ನಾವು ಇವಾಗ ಟೈರ್ 1 ಮೇಲೆ ಜಾಸ್ತಿ ಫೋಕಸ್ ಮಾಡೋಣ, ಬಿಕಾಸ್ ಟೈರ್ 1 ಕ್ಲಿಯರ್ ಮಾಡಿದರೆ ತಾನೇ ಟೈರ್ 2 ಹೋಗೋಕ್ಕಾಗೋದು. ಸೊ ಟೈರ್ 1 ಅಲ್ಲಿ 4 ಪಾರ್ಟ್ಸ್ ಇರುತ್ತೆ. ಫಸ್ಟ್ ಪಾರ್ಟ್ ಬಂದು ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗ್, ನಾವು ಸಿಂಪಲ್ ಟರ್ಮ್ಸಲ್ಲಿ ಲಾಜಿಕಲ್ ರೀಸನಿಂಗ್ ಅಂತಲೂ ಕರಿತೀವಿ, ಅದಿರುತ್ತೆ. 25 ಕ್ವಶನ್ಸ್ ಇರುತ್ತೆ, 50 ಮಾರ್ಕ್ಸ್. ಅದರ ಅರ್ಥ ಏನು, 1 ಕ್ವಶನ್ಗೆ 2 ಮಾರ್ಕ್ಸ್ ಅಂತ. ಓಕೆ. ನೆಕ್ಸ್ಟ್ ಪಾರ್ಟ್ ಬಿ ಬಂದು ಜನರಲ್ ಅವೇರ್ನೆಸ್ ಇರುತ್ತೆ, ಅದು 25 ಕ್ವಶನ್ಸ್, 50 ಮಾರ್ಕ್ಸ್. ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂದರೆ ಅರಿಥಮೆಟಿಕ್ ಅಂತ ನಾವೇನು ಕರಿತೀವಿ, ಅದು 25 ಕ್ವಶನ್ಸ್, 50 ಮಾರ್ಕ್ಸ್. ಇಂಗ್ಲೀಷ್ ಕಾಂಪ್ರಹೆನ್ಷನ್ ಬಂದು 25 ಕ್ವಶನ್ಸ್, 50 ಮಾರ್ಕ್ಸ್. ಟೋಟಲ್ ಎಕ್ಸಾಮಿನೇಷನ್ಗೆ 1 hour ಮಾತ್ರ ಇರುತ್ತೆ. ಓಕೆ. ಸೊ 1 hour ಯು ಹ್ಯಾವ್ ಟು ಕಂಪ್ಲೀಟ್ ಆಲ್ ದೀಸ್ ಥಿಂಗ್ಸ್. ಫೈನ್. ಸೊ ಇದರ ಅರ್ಥ ಏನು, ಒಂದೊಂದು ಸೆಕ್ಷನಿಗೆ 15 ನಿಮಿಷಗಳು ಮಾತ್ರ ಇರುತ್ತೆ. ಓಕೆ. ಅಂದರೆ 15 ನಿಮಿಷದಲ್ಲೇ ಒಂದೊಂದು ಸೆಕ್ಷನ್ ಟೈಮಿಂಗ್ ಇರಲ್ಲ, ನಾನು ಜನರಲಾಗಿ ಹೇಳ್ತಾ ಇರೋದು. 4 ಸೆಕ್ಷನ್ ಇದೆ. ಸೊ 60 minutesಲ್ಲಿ ಡಿವೈಡ್ ಬೈ 4 ಮಾಡಿದರೆ ಎಷ್ಟಾಯಿತು, 15 minutes ಪರ್ ಪಾರ್ಟ್ ಅಂದಾಜಲ್ಲಿ ನಮಗೆ ಸಿಗುತ್ತೆ. ಓಕೆ. ಸೊ ಇಲ್ಲಿ ಯಾರೆಲ್ಲ ಸ್ಕ್ರೈಬ್ನ ತೊಗೊಂಡಿರ್ತೀರ ಅವ್ರಿಗೆ ಮಾತ್ರ 20 minutes ಎಕ್ಸ್ಟ್ರಾ ಕೊಟ್ಟಿರ್ತಾರೆ. ಓಕೆ. ಸೊ ಟೈರ್ 1 ಬಂದು ಆಬ್ಜೆಕ್ಟಿವ್ ಟೈಪ್, ಅಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರುತ್ತೆ. ಕ್ವಶನ್ಸ್ ಬಂದು ಇಂಗ್ಲೀಷ್ ಮತ್ತು ಹಿಂದಿ ಲ್ಯಾಂಗ್ವೇಜಲ್ಲಿರುತ್ತೆ. ಓಕೆ. ಸೊ ನೀವು ಇಂಗ್ಲೀಷಲ್ಲಾದರೂ ಓದ್ಬೋದು, ಹಿಂದಿಯಲ್ಲಾದರೂ ಓದಿ ಆನ್ಸರ್ ಮಾಡ್ಬೋದು. ಬಟ್ ಎಕ್ಸೆಪ್ಟ್ ಫಾರ್ ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇಂಗ್ಲೀಷಲ್ಲೇ ಇರುತ್ತೆ, ಬಿಕಾಸ್ ಹಿಂದಿಯಲ್ಲಿ ಕೊಟ್ಟರೆ ಸೆನ್ಸ್ ಇರಲ್ಲ ಅಲ್ವಾ, ರೈಟ್? ಸೊ ನೆಗೆಟಿವ್ ಮಾರ್ಕಿಂಗ್ ಕೂಡ ಇರುತ್ತೆ. ಸೊ ಪ್ರತಿ ರೈಟ್ ಆನ್ಸರ್ಗೆ 2 ಮಾರ್ಕ್ಸ್ ಸಿಕ್ಕರೆ ಪ್ರತಿ ರಾಂಗ್ ಆನ್ಸರ್ಗೆ 0.5 ಮಾರ್ಕ್ಸ್ ಕಟ್ ಆಗುತ್ತೆ. ಓಕೆ. ನೆಕ್ಸ್ಟ್ ಸ್ಕೀಮ್ ಆಫ್ ದ ಟೈರ್ 2 ಎಕ್ಸಾಮಿನೇಷನ್. ಟೈರ್ 2 ಎಕ್ಸಾಮಿನೇಷನಲ್ಲಿನೂ ಪೇಪರ್ 1 ಪೇಪರ್ 2 ಎರಡಿದೆ. ಇದರಲ್ಲಿ ನಾನು ನೆಕ್ಸ್ಟ್ ವಿಡಿಯೋ ಮಾಡಿದಾಗ ಡೀಟೇಲಾಗಿ ಮಾತಾಡ್ತೀನಿ. ಬಟ್ ಇದರಲ್ಲಿ ಕೂಡ ಏನೇನಿರುತ್ತೆ ಅಂದರೆ ಮ್ಯಾಥಮೆಟಿಕ್ಸ್ ಇರುತ್ತೆ, ಲಾಜಿಕಲ್ ರೀಸನಿಂಗ್ ಇರುತ್ತೆ, ಇಂಗ್ಲೀಷ್ ಕಾಂಪ್ರಿಹೆನ್ಷನ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಜೊತೆಗೆ 2 ಹೊಸದೇನೆಂದರೆ ಒಂದು ಕಂಪ್ಯೂಟರ್ ನಾಲೆಜ್ ಟೆಸ್ಟ್ ಇರುತ್ತೆ, ಒಂದು ಡೇಟಾ ಎಂಟ್ರಿ ಸ್ಪೀಡ್ ಟೆಸ್ಟ್ ಇರುತ್ತೆ, ಅಂದರೆ ಟೈಪಿಂಗ್ ಟೆಸ್ಟ್ ಕಾಮನ್ ಲ್ಯಾಂಗ್ವೇಜಲ್ಲಿ. ಸೊ ಇದು ಈಸಿಯಾಗಿರುತ್ತೆ, ನಾನೆಲ್ಲ ಹೇಳ್ಕೊಡ್ತೀನಿ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸಲ್ಲಿ. ಇವಾಗ ಸದ್ಯಕ್ಕೆ ಇದನ್ನು ತಲೆ ಕೆಡಿಸ್ಕೊಂಬೇಡಿ, ಬಿಕಾಸ್ ಟೈರ್ 1 ಕ್ಲಿಯರ್ ಮಾಡಿದರೆ ಮಾತ್ರ ಇದು ನಿಮ್ಗೆ ಅಪ್ಲೈ ಆಗುತ್ತೆ. ಅದಕ್ಕೆ ಜಸ್ಟ್ ಸೇವ್ ಯುವರ್ ಟೈಮ್ ಆ್ಯಸ್ ಆಫ್ ನೌ, ಡೋಂಟ್ ಥಿಂಕ್ ಅಬೌಟ್ ದಿಸ್. ಬಟ್ ಓದಬೇಕಾದ್ರೆ ಕಾಂಪ್ರಿಹೆನ್ಸಿವ್ ಆಗಿ ಟೈರ್ 1 ಟೈರ್ 2 ಎರಡಕ್ಕೂ ಕಂಪ್ಲೀಟಾಗಿ ಓದ್ಕೊಳ್ಳಿ. ಓಕೆ. ಸೊ ನೆಕ್ಸ್ಟ್ ಬಂದು ಯಾರೆಲ್ಲ ನಾನು ಹೇಳಿದೆ ಅಲ್ವಾ, ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಮತ್ತು 1 more ಪೋಸ್ಟ್ ವಾಸ್ ದೇರ್ನು, ಆ 2 ಪೋಸ್ಟ್ಗೆ ಪೇಪರ್ 2 ಅಲ್ಲಿ ಸ್ಟ್ಯಾಟಿಸ್ಟಿಕ್ಸ್ ಬಂದು ನಿಮಗೆ ವಾಟ್ ವಿ ಕ್ಯಾನ್ ಸೆ ಟೆಕ್ನಿಕಲ್ ಪೇಪರ್ ಆಗಿರುತ್ತೆ, ಪೇಪರ್ 2 ಆಗಿರುತ್ತೆ. ಜನರಲ್ ಪೋಸ್ಟ್ ಆಪ್ಟ್ ಮಾಡಿದವ್ರಿಗೆ ಇದಿರಲ್ಲ. ಯಾರೆಲ್ಲ ಅದು ಫಸ್ಟ್ 2 ಸ್ಪೆಷಲ್ ಪೋಸ್ಟ್ ಅಪ್ಲೈ ಮಾಡಿರ್ತೀರ ಅವ್ರಿಗೆ ಮಾತ್ರ ಇದು ಅಪ್ಲಿಕೇಬಲ್ ಆಗಿರುತ್ತೆ, ರೈಟ್? ಸೊ ಟೈರ್ 2 ವಿ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಅಪ್ಕಮಿಂಗ್ ವಿಡಿಯೋ, ಡೋಂಟ್ ವರಿ ಅಬೌಟ್ ದಿಸ್ ಆ್ಯಸ್ ಆಫ್ ನೌ. ನೆಕ್ಸ್ಟ್ ಬಂದು ಸಿಲೆಬಸ್ ನೋಡಬೇಕು ನಾವು ಇವಾಗ ಟೈರ್ 1ಗೆ. ಸೊ ಅಪ್ಡೇಟೆಡ್ ಫಾರ್ 2025 ಸಿಲೆಬಸ್ ಏನಂದರೆ, ಸೊ ಜನರಲ್ ಇಂಟೆಲಿಜೆನ್ಸ್ ಆ್ಯಂಡ್ ರೀಸನಿಂಗಲ್ಲಿ ಬೋತ್ ವರ್ಬಲ್ ಆ್ಯಂಡ್ ನಾನ್ ವರ್ಬಲ್ ಲಾಜಿಕಲ್ ಕ್ವೆಶನ್ಸ್ ಇರುತ್ತೆ. ಓಕೆ. ಎನಾಲಜಿಸ್ ಕೇಳ್ಬೋದು, ಸಿಮಿಲಾರಿಟೀಸ್, ಡಿಫ್ರೆನ್ಸಸ್, ಸ್ಪೇಸ್ ವಿಜುವಲೈಸೇಷನ್, ಓಕೆ, ಸ್ಪೇಷಲ್ ಓರಿಯೆಂಟೇಷನ್, ಪ್ರಾಬ್ಲಮ್ ಸಾಲ್ವಿಂಗ್, ಅನಾಲಿಸಿಸ್, ಜಡ್ಜ್ಮೆಂಟ್, ಡಿಸಿಷನ್ ಮೇಕಿಂಗ್, ವಿಜುವಲ್ ಮೆಮರಿ, ಡಿಸ್ಕ್ರಿಮಿನೇಷನ್, ಓಕೆ, ಅಬ್ಸರ್ವೇಷನ್, ರಿಲೇಷನ್ಶಿಪ್ ಕಾನ್ಸೆಪ್ಟ್ಸ್, ಅರಿಥಮೆಟಿಕಲ್ ರೀಸನಿಂಗ್, figural classification, arithmetic number series, okay, so non-verbal series, coding, decoding, statement conclusion, syllogistic reasoning ಅಂದರೆ ಸಿಲಾಜಿಸಮ್ ಅಂತ ನಾವೇನು ಕರಿತೀವಿ ಅದು,
topics like semantic analogy, symbolic or number analogy, okay, figural analogy, semantic classification, symbolic or number classification, figural classification, ಓಕೆ ಆ್ಯಂಡ್ ಸೊ ಆನ್ ಆ್ಯಂಡ್ ಸೋ ಫೋರ್. ತುಂಬ ಡೀಟೇಲ್ ಆಗೇ ಕೊಟ್ಟಿದ್ದಾರೆ. ಸೊ ನಾವು ಇದ್ರ ಬಗ್ಗೆ ಒಂದೊಂದೇ ಕಾನ್ಸೆಪ್ಟ್ ಮೇಲೆ ಶಾರ್ಟ್ ವಿಡಿಯೋಸ್ನ ಅಥವಾ ಇಫ್ ಎನಿ ಆಫ್ ಯು ವಾಂಟ್ ಐ ಕ್ಯಾನ್ ಬ್ರಿಂಗ್ ಕಂಪ್ಲೀಟ್ PYQ series and classes also on every topic. ಓಕೆ, ಎಲ್ಲ ಟಾಪಿಕ್ ಮೇಲೆ ಕ್ಲಾಸಸ್ ಕೂಡ ತೊಗೊಂಬರ್ತೀನಿ. ಇಫ್ ಎನಿಬಡಿ ನೀಡ್ ಇಟ್ ಯು ಕ್ಯಾನ್ ಪುಟ್ ಇಟ್ ಇನ್ ದ ಕಮೆಂಟ್ ಸೆಕ್ಷನ್. ಅದರ ಬೇಸಿಸ್ ಮೇಲೆ ಐ ವಿಲ್ ಪ್ಲ್ಯಾನ್ ಅಕಾರ್ಡಿಂಗ್ಲಿ. ಓಕೆ, ಸೊ ನನಗೆ ಕೇಳಿದರೆ ನೀವು SSC CGLಗೆ ಪ್ರಿಪೇರ್ ಆಗಬೇಕಂದ್ರೆ ಬೆಸ್ಟ್ ವೇ ಬಂದು PYQ ಸಾಲ್ವ್ ಮಾಡೋದು. ಯಾಕಂದರೆ ನೀವು ಲಾಸ್ಟ್ 10 ಇಯರ್ ಕ್ವಶನ್ ಪೇಪರ್ ತೆಗೆದು ನೋಡಿದರೆ ಏನು ಪ್ರೀವಿಯಸ್ ಇಯರ್ ಕೇಳಿದ್ದಾರೆ ಅದನ್ನೇ ರಿಪೀಟೆಡ್ ಥೀಮ್ಸ್ ಬರುತ್ತೆ, ಜಸ್ಟ್ ನ್ಯೂಮರಿಕಲ್ ವ್ಯಾಲ್ಯೂ ಚೇಂಜ್ ಆಗಿರುತ್ತೆ ಅಷ್ಟೇ. ಓಕೆ, ನೀವು ಲಾಸ್ಟ್ 10 ಇಯರ್ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿದ್ದೇ ಆಗಿದ್ದರೆ ಯು ಕ್ಯಾನ್ ಮೇಕ್ ಶ್ಯೂರ್ ಯು ಕ್ಯಾನ್ ಮೇಕ್ ಯುವರ್ ಸೆಲ್ಫ್ ಶ್ಯೂರ್ ದ್ಯಾಟ್ ಯು ಆರ್ ಗೋಯಿಂಗ್ ಟು ಕ್ಲಿಯರ್ SSC. ಬಟ್ ಗಿವನ್ ದ್ಯಾಟ್ ನಿಮ್ಮ ಸ್ಪೀಡ್ ಚೆನ್ನಾಗಿರಬೇಕು. ಬಿಕಾಸ್ ನಾನು ಆಲ್ರೆಡಿ ಹೇಳಿದೆ 60 ಮಿನಿಟ್ಸಲ್ಲಿ ನಿಮಗೆ 100 ಕ್ವಶನ್ಸ್ ಅಟೆಂಪ್ಟ್ ಮಾಡೋಕ್ಕಿರುತ್ತೆ. ಸೊ ಇದರಲ್ಲಿ ಸ್ಪೀಡ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಈ KPSC UPSC ಅಲ್ಲಿ ಏನಂದರೆ ನಿಮಗೆ 2 hours ಕೊಟ್ಟಿರ್ತಾರೆ ಜಸ್ಟ್ ಟು ಸಾಲ್ವ್ 100 ಕ್ವಶನ್ಸ್. ಇವಾಗ ಹಾಫ್ ಆಫ್ ದ ಟೈಮಲ್ಲಿ ನೀವು ಅದೇ 100 ಕ್ವಶನ್ಸ್ನ ಸಾಲ್ವ್ ಮಾಡಬೇಕು. ಅದ್ರ ಮೇಲೆ ಮೆರಿಟ್ ಲಿಸ್ಟ್ ಕೂಡ ಕನ್ಸಿಡರ್ ಆಗುತ್ತೆ. ಪಾಸಿಂಗ್ ಮಾರ್ಕ್ಸ್ ಅಷ್ಟೇ ಅಲ್ಲ, ಮೆರಿಟ್ ಕೂಡ ಇದೆ ಅಲ್ವಾ. ಸೊ ಎಷ್ಟು ಸ್ಪೀಡ್ ಇರ್ತೀರಾ ಅಷ್ಟು ಇಟ್ ವಿಲ್ ಗಿವ್ ಯು ಕಾಂಪಿಟೇಟಿವ್ ಎಡ್ಜ್ ಇನ್ ದ SSC CGL ಎಕ್ಸಾಮ್. ಜನರಲ್ ಅವೇರ್ನೆಸ್ಗೆ ನಾರ್ಮಲಾಗಿ ನೀವೇನು ಬಾಕಿ ಎಕ್ಸಾಮ್ಗಳಿಗೆ ಓದ್ತೀರಾ ಅದೇ ಸೇಮ್ ಇರುತ್ತೆ. ಬಟ್ ಇದರಲ್ಲಿ ಒಂದು ಬೆಸ್ಟ್ ಸೋರ್ಸ್ ಬಗ್ಗೆ ನಾನು ಆಮೇಲೆ ಹೇಳ್ತೀನಿ ಯಾವ ಬುಕ್ ಸೋರ್ಸ್ ಅಂತ. ಅಷ್ಟನ್ನು ಓದಿದರೆ ಸಾಕು. ಓಕೆ, ಇದರಲ್ಲಿ ಸೇಮ್ ಹಿಸ್ಟ್ರಿ, ಕಲ್ಚರ್, ಜಿಯೋಗ್ರಫಿ, ಎಕನಾಮಿಕ್ಸ್, ಪಾಲಿಟಿ, ಸೈನ್ಸ್ ಇದೆಲ್ಲನೂ ಇರುತ್ತೆ. ಜೊತೆಗೆ ಕರೆಂಟ್ ಅಫೇರ್ಸ್ ಕೂಡ ಇರುತ್ತೆ. ವಿ ವಿಲ್ ಸಿ ವಾಟ್ ಆರ್ ದ ಬೆಸ್ಟ್ ಸೋರ್ಸಸ್ ಅಂತ. ಓಕೆ, ನೆಕ್ಸ್ಟ್ ಬಂದು ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿ ಅದು ಸೇಮ್ ಅರಿಥಮೆಟಿಕಲ್ ಏನೇನಿರುತ್ತೆ ನೋಡಿ. ಈ ಪ್ರಾಫಿಟ್ ಲಾಸ್ ಆಗಿರ್ಬೋದು, ರೇಷಿಯೋ ಪ್ರಪೋರ್ಷನ್, ಪರ್ಸಂಟೇಜ್, ಓಕೆ, ಪಾರ್ಟ್ನರ್ಶಿಪ್, ಮಿಕ್ಸ್ಚರ್ ಅಲಿಗೇಷನ್, ಟೈಮ್ ಸ್ಪೀಡ್ ಡಿಸ್ಟೆನ್ಸ್, ಟೈಮ್ ಆ್ಯಂಡ್ ವರ್ಕ್, ಅಲ್ಜಿಬ್ರಾ, ಲೀನಿಯರ್ ಇಕ್ವೇಷನ್ಸ್, ಎಕ್ಸೆಟ್ರಾ. ಸೊ ಇವೆಲ್ಲನೂ ಇನ್ನು ಪೈ ಚಾರ್ಟ್ಸ್ ಆಗಿರ್ಬೋದು, ಡಯಾಗ್ರಾಮ್ಸ್ ಆಗಿರ್ಬೋದು, ಎವ್ರಿಥಿಂಗ್ ಹಿಯರ್ ಇವೆಲ್ಲನೂ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡಲ್ಲಿರುತ್ತೆ. ಸೊ ಇದ್ರ ಬಗ್ಗೆ ಕೂಡ ಡೀಟೇಲಾಗಿ ಒಂದೊಂದೇ ಟಾಪಿಕ್ ವೈಸ್ ವಿಡಿಯೋನ ನಾನು ತೊಗೊಂಬರ್ತೀನಿ, ಡೋಂಟ್ ವರಿ ಅಬೌಟ್ ಇಟ್. ನೆಕ್ಸ್ಟ್ ಬಂದು ಇಂಗ್ಲೀಷ್ ಕಾಂಪ್ರಿಹೆನ್ಷನಲ್ಲಿ ನಿಮಗೆ ಎಷ್ಟು ಅಗೇನ್ 25 ಕ್ವಶನ್ಸ್ ಇರುತ್ತೆ, ರೈಟ್. ಅದರಲ್ಲಿ ಎರರ್ ಫೈಂಡಿಂಗ್ ಆಗಿರ್ಬೋದು ಅಥವಾ ಆ್ಯಂಟನಿಮ್ಸ್, ಸಿನೋನಿಮ್ಸ್, ಓಕೆ, ಮತ್ತು ವಾಟ್ ವಿ ಕ್ಯಾನ್ ಸೇ ಅದರ್ ಥಿಂಗ್ಸ್, ಆ್ಯಕ್ಟಿವ್ ವೈಸ್, ಪ್ಯಾಸಿವ್ ವೈಸ್, ಈ ಥರ ಎಲ್ಲ ಕ್ವಶನ್ಸ್ ಕೇಳ್ಬೋದು. ಸೊ ಇಂಗ್ಲೀಷ್ ಕಾಂಪ್ರಿಹೆನ್ಷನಲ್ಲಿ ಬೇಸಿಕಲಿ ನಿಮ್ಮ ಅಂಡರ್ಸ್ಟ್ಯಾಂಡಿಂಗ್ ಲೆವೆಲ್ ಆಫ್ ಇಂಗ್ಲೀಷ್ನ ಚೆಕ್ ಮಾಡ್ತಾರೆ. ಸೊ ಅದಕ್ಕೆ ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ವಶನ್ಸ್ ಬರುತ್ತೆ. ವಿ ವಿಲ್ ಆಲ್ಸೋ ಸಿ ಇಟ್ ಇನ್ ಅಪ್ಕಮಿಂಗ್ ವಿಡಿಯೋಸ್. ಈ ಟೈರ್ 2 ಸಿಲೆಬಸ್ನ ಆ್ಯಸ್ ಆಫ್ ನಾವು ಸ್ಕಿಪ್ ಮಾಡ್ತಾ ಇದ್ದೀನಿ. ಯೂಶ್ವಲಿ ಹೊಲಿಸ್ಟಿಕ್ಕಾಗಿ ಓದಿ ಅಂತಲೇ ಹೇಳೋದು, ಬಿಕಾಸ್ ವಾಟ್ ವಿ ಕ್ಯಾನ್ ಸೇ ಇಟ್ಸ್ ಬೆಟರ್ ಅಂತ. ಬಟ್ ಇವಾಗ ಆಗಸ್ಟ್ ಆದಮೇಲೆ ನಿಮಗೆ ಟೈಮ್ ಸಿಗುತ್ತೆ ಡಿಸೆಂಬರ್ವರೆಗೂ, ರೈಟ್. ಆ ಟೈಮಲ್ಲಿ ಬೇಕಾದ್ರೂ ಕೂಡ ನೀವು ಉಳಿದಿರೋ ಅಂಥ ಏನು ಮಿಸ್ ಔಟ್ ಆಗಿರುತ್ತೆ ಟೈರ್ 1ಇಂದ ಆ ಟಾಪಿಕ್ನ ನೀವು ಅಲ್ಲಿ ಕವರ್ ಮಾಡ್ಬೋದು. ಇಫ್ ಯು ಆರ್ ಸ್ಟಾರ್ಟಿಂಗ್ ನೌ, ಇವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಿದರೆ ಇಟ್ಸ್ ನಾಟ್ ಟೈಮ್ ಟು ಸ್ಟಡಿ ಎವ್ರಿಥಿಂಗ್. ಆವಾಗ ನೀವು ಒಂದೂ ಕರೆಕ್ಟಾಗಿ ಮಾಡಲ್ಲ. ಟೈರ್ 1 ಫೋಕಸ್ ಮಾಡಿ. ಇವಾಗ ಟೈರ್ 1 ಆದಮೇಲೆ ಟೈಮ್ ಗ್ಯಾಪ್ ಇರುತ್ತಲ್ವ, ದೆನ್ ಯು ಕ್ಯಾನ್ ಫೋಕಸ್ ಆನ್ ಟೈರ್ 2. ಓಕೆ, ಸೊ ನೆಕ್ಸ್ಟ್ ಬಂದು ನಾವು ಟಾಪ್ ರಿಸೋರ್ಸಸ್ ಬಗ್ಗೆ ಮಾತಾಡಬೇಕಾಗತ್ತೆ. ಟಾಪ್ ರಿಸೋರ್ಸ್ ಅಂದರೆ ಫಸ್ಟ್ ಒಂದು ಬಂದು ಇಂಗ್ಲೀಷ್ಗೆ ನೀವು SP ಬಕ್ಷಿ ಅಂತ ಬುಕ್ ಇದೆ, ಬೆಸ್ಟ್ ಬುಕ್. ಓಕೆ, SP ಬಕ್ಷಿ. ಇವಾಗ ನೀತು ಸಿಂಗ್ ಮ್ಯಾಮ್ ಅಂತ ಹಿಂದಿಯಲ್ಲಿ ಅವ್ರದ್ದು ವಿಡಿಯೋಸ್ ನಿಮಗೆ ಸಿಕ್ಕತ್ತೆ ಕೂಡ. ಅವ್ರದ್ದು ಪ್ಲಿಂತ್ ಟು ಪ್ಯಾರಮೌಂಟ್ ಅಂತ ಒಂದು ಬುಕ್ ಇದೆ, ರೈಟ್. ಸೊ SP ಬಕ್ಷಿ ಬುಕ್ ಅಥವಾ ಪ್ಲಿಂತ್ ಟು ಪ್ಯಾರಮೌಂಟ್, ಇವು ಎರಡನ್ನೂ ಕಾಂಪ್ಲಿಮೆಂಟ್ ಆಗಿ ಯೂಸ್ ಮಾಡಿ ನೀವು ಓದ್ಕೊಬೋದು. ಜೊತೆಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ. ಏನು ಕ್ವಶನ್ಸ್, ಏನು ರಿಪೀಟೆಡ್ ಕ್ವಶನ್ಸ್ ಇದೆ, ರಿಪೀಟೆಡ್ ಥೀಮ್ಸ್ ಇದೆ, ಅದನ್ನು ನೀವು ಈ ಬುಕ್ಸ್ಗಳಿಂದ ಕವರ್ ಮಾಡ್ಕೋಬೋದು. ಸೊ ಮ್ಯಾಥ್ಸ್ ಇನ್ ದ ಸೆನ್ಸ್ ಅರಿಥಮೆಟಿಕ್ಗೆ ಯಾವ ಬುಕ್ಸ್ ಅಂತಂದರೆ ಅಡ್ವಾನ್ಸ್ ಮ್ಯಾಥ್ಸ್ ಆ್ಯಂಡ್ ಅರಿಥಮೆಟಿಕ್ ಬೈ ರಾಕೇಶ್ ಯಾದವ್ ಅಂತ ಒಂದು ಬುಕ್ ಇದೆ. ಅಥವಾ KD ಕ್ಯಾಂಪಸ್ ಅಂತ ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್, ಅದರಲ್ಲಿ ಬುಕ್ಲೆಟ್ಸ್ ಕೂಡ ಅವೈಲೇಬಲ್ ಇದೆ. ಬಟ್ ಅದು ಫ್ರೀಯಲ್ಲಿ ಇದೆಯಾ ಇಲ್ವಾ ಐ ಡೋಂಟ್ ನೋ, ಜಸ್ಟ್ ಚೆಕ್ ಇಟ್ ಔಟ್. ಬಟ್ ಅಡ್ವಾನ್ಸ್ ಮ್ಯಾಥ್ಸ್ ಆ್ಯಂಡ್ ಅರಿಥಮೆಟಿಕ್ ಬೈ ರಾಕೇಶ್ ಯಾದವ್ನ ನೀವು ಪ್ರಿಫರ್ ಮಾಡ್ಬೋದು. ರೀಸನಿಂಗ್ಗೆ ಲೂಸೆಂಟ್ ರೀಸನಿಂಗ್ ಅಥವಾ ಪುನೀತ್ ಶರ್ಮಾ ಅವ್ರದ್ದು
ರೀಸನಿಂಗ್ ಬುಕ್ ಯು ಕ್ಯಾನ್ ಯೂಸ್. ಆ್ಯಂಡ್ ಜನರಲ್ ಅವೇರ್ನೆಸ್ಗೆ ದ ಬೆಸ್ಟ್ ಸೋರ್ಸ್ ಅಂತಂದರೆ ಲೂಸೆಂಟ್. ನೀವು ಬಾಕಿ ಎಲ್ಲ ಒಂದೊಂದೇ ಬುಕ್ ಓದ್ಕೊಂಡು ಹೋದರೆ ಅದು ನಿಮಗೆ ಸಬ್ಜೆಕ್ಟಿವ್ ಅನಾಲಿಸಿಸ್ಗೆ ಹೆಲ್ಪ್ ಆಗುತ್ತೆ. ಬಟ್ ಆಬ್ಜೆಕ್ಟಿವ್ಗೆ ಒಂದೇ ಒಂದು ಬುಕ್ಕು ಎನಫ್ ಯಾವುದು ಅಂದರೆ ಲೂಸೆಂಟ್ ಪಬ್ಲಿಕೇಶನ್ ಅವ್ರದ್ದು ಜನರಲ್ ನಾಲೆಜ್ ಬುಕ್ ನೀವು ಓದ್ಬೋದು. ಓಕೆ, ಅದರಲ್ಲಿ ಎಲ್ಲನೂ ಕವರ್ ಮಾಡಿದ್ದಾರೆ ಅವರು. ಸೈನ್ಸ್, ವಾಟ್ ವಿ ಕ್ಯಾನ್ ಸೇ, ಹಿಸ್ಟರಿ, ಪೊಲಿಟಿ, ಏನೇನು ಆಬ್ಜೆಕ್ಟಿವ್ ಟೈಪ್ ಎಕ್ಸಾಮಿನೇಷನ್ಗೆ ಹೆಲ್ಪ್ಫುಲ್ ಆಗಬೇಕು ಅದನ್ನೆಲ್ಲ ಅವರು ನೀಟಾಗಿ ಕವರ್ ಮಾಡಿದ್ದಾರೆ. ಸೊ ಲೂಸೆಂಟ್ ಬುಕ್ನ ಚೆನ್ನಾಗಿ ಎಂಡ್ ಟು ಎಂಡ್ ಓದ್ಕೊಳ್ಳಿ. ಜೊತೆಗೆ ಕರೆಂಟ್ ಅಫೇರ್ಸ್ಗೆ ಯಾವುದಾದ್ರು ಒಂದು ಸೋರ್ಸಿಂದ, ನೀವು ಆಲ್ರೆಡಿ ಯಾವುದಾದ್ರು ಕರೆಂಟ್ ಅಫೇರ್ಸ್ ಸೋರ್ಸಸ್ನ ಅಥವಾ ಡೈಲಿ ನ್ಯೂಸ್ ಪೇಪರ್ ಓದ್ತಾ ಇದ್ದರೆ ದಟ್ಸ್ ವೆಲ್ ಆ್ಯಂಡ್ ಗುಡ್. ಜಸ್ಟ್ ಅದನ್ನ ರಿವಿಷನ್ ಮಾಡಿದರೆ ಆಯಿತು ನಿಮ್ಮ ಓನ್ ನೋಟ್ಸ್ ಇದ್ದರೆ. ಅಕಸ್ಮಾತ್ ಇನ್ನೂ ನೋಟ್ಸ್ ಮಾಡಿಲ್ಲ ಅನ್ನೋದಾದರೆ ವಿಷನ್ IAS ಯೂಶಲಿ ಪ್ರಿಫರ್ ಮಾಡ್ತಾರೆ. ಇಲ್ಲಾಂದರೆ ಅಫೇರ್ಸ್ ಕ್ಲೌಡ್ ಅಂತ ಇದೆ, ಅಡ್ಡ 24/7 ಇದೆ. ಸೊ ಆ ಥರ ಡಿಫ್ರೆಂಟ್ ಸೋರ್ಸಸ್ ಇದೆ. ನಾನು ಕರೆಂಟ್ ಅಫೇರ್ಸ್ಗೆ ಯು ಕ್ಯಾನ್ ರೀಡ್ ಒನ್ಸ್, ಯಾವುದು ನಿಮಗೆ ಕಂಫರ್ಟೇಬಲ್ ಆಗುತ್ತೆ ಅದನ್ನು ಯು ಕ್ಯಾನ್ ಪಿಕ್ ಇಟ್ ಅಪ್. ನೆಕ್ಸ್ಟ್ ಟೈರ್ 2ಗೆ ಕಂಪ್ಯೂಟರ್ ಬೇಕಾಗುತ್ತೆ. ಸೊ ವಿಲ್ ಟಾಕ್ ಅಬೌಟ್ ಇಟ್ ಇನ್ ಲೈಕ್ ನೆಕ್ಸ್ಟ್ ವಿಡಿಯೋ, ಯಾವಾಗ ಅದು ನೆಸಸರಿ ಇದೆ ಆವಾಗ. ಸೊ ಇಷ್ಟು ಬಂದು ನಿಮಗೆ ಇಷ್ಟೊತ್ತು ನಾನು ಎಕ್ಸಾಮ್ ಬಗ್ಗೆ ಸ್ಕೀಮ್, ಸಿಲೆಬಸ್ ಮತ್ತು ಟಾಪ್ ರಿಸೋರ್ಸಸ್ನ ಹೇಳಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಏನು ಹೇಳ್ತೀನಿ, SSC CGL ಸ್ಟಡಿ ಪ್ಲ್ಯಾನ್ ಹೇಳ್ತೀನಿ. ನಾನಿಲ್ಲಿ ಡೀಟೇಲಾಗಿ 50 ಡೇಸ್ದು ಸ್ಟಡಿ ಪ್ಲ್ಯಾನ್ ಮಾಡಿ ಇಟ್ಟಿದ್ದೀನಿ ನಿಮಗೆ. ಯಾರಿಗಾದರೂ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಸೊ ದ್ಯಾಟ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲಾಗಿ 50 ಡೇಸ್ ಸ್ಟಡಿ ಪ್ಲ್ಯಾನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಡೀಟೇಲ್ಸ್ ಕೊಡೋಕ್ಕೆ ಟ್ರೈ ಮಾಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡಬಾರ್ದು ಅಂದರೆ ಸಬ್ಸ್ಕ್ರೈಬ್ ಟು ದ ಚಾನಲ್ ಆ್ಯಂಡ್ ಆಲ್ ದ ಬೆಸ್ಟ್. ಬಾಯ್.